ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ನಾನು ಶಿಲ್ಪ. ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮಿದ್ರೆ ಅಂತ ಅಂದ್ಕೊಂಡಿರ್ತೀನಿ. ನಾವು ಆರಾಮದೀವಿ. ಬರೀ ಇವತ್ತಿನ ಲಾಗು ಬೆಳಗ್ಗೆಯಿಂದ ರೂಟೀನ್ ಶುರು ಮಾಡೀನಿ. ಇವತ್ತಿನ ಲಾಗ್ ಒಳಗೆ ಏನೆಲ್ಲ ಐತೆ ಎಲ್ಲ ಶೇರ್ ಮಾಡ್ಕೊತೀನಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಬರ್ರಿ. ಎದ್ದು ಮನೆ ಕ್ಲೀನಿಂಗ್ ಎಲ್ಲ ಕೆಲಸ ಚಾಲೂ ಮಾಡ್ಕೊಂಡೀನಿ. ಭಾಳ ದಿನ ಆಯಿತು ಈ ಥರ ರೂಟೀನ್ ವ್ಲಾಗ್ ಮಾಡಿ. ಹಾಗಾಗಿ ಇವತ್ತು ಮಾರ್ನಿಂಗ್ ರೂಟೀನು ಫುಲ್ ಡೇ ಏನೆಲ್ಲ ಆಕೈತೆ ಎಲ್ಲನ ಶೇರ್ ಮಾಡ್ಕೊತೀನಿ. ಪ್ಲೀಸ್ ಇಷ್ಟ ಆದರೆ ಲೈಕ್ ಶೇರ್ ಮಾಡಿರಿ. ಈಗ ಎಲ್ಲ ಹೊರಗಿಂದ ಎಲ್ಲ ಕೆಲಸ ಮುಗಿಸಿ ಬಂದು ಒಳಗೆ ಎದ್ದು ತನ್ನ ಮನೆ ಎದ್ದ ಮೇಲೆ ಹಾಸಿಗೆ ಎಲ್ಲ ತೆಗೆದು ಈಗ ಒಳಗಡೆ ಎದ್ದು ಕಸ ಅನ್ನಾಗತ್ತೆ ನೋಡಿರಿ. ಬರೀ ದಿನ ಹೆಂಗಿರುತ್ತೆ ಅಂತ ನೋಡೋಣ. ಹಾಗೆ ಇವರಿಗೆ ಬೆಳಿಗ್ಗೆ ಎದ್ಗುಟ್ಲೆ ಏನಾದರೂ ಒಂದು ತಿನ್ನಬೇಕು. ಇವತ್ತು ಎಷ್ಟೋ ದಿನದ ನಂತರ ಬಾದಾಮಿ ನೆನೆಸಿಟ್ಟಿದ್ದೆ. ಅದನ್ನು ಸಿಪ್ಪೆ ತೆಗೆದು ಕೊಡಾತಿದ್ದೆ. ಒಂದೊಂದು ಸರಿ ಕೊಡ್ತೀನಿ, ಟೈಮ್ ಇದ್ದರೆ ಒಂದೊಂದು ಸರಿ ಅವ್ರಿಗೆ ಕೊಟ್ಟಿರ್ತೀನಿ. ಅವರ ತಗೊಂಡು ತಿಂತಾರೆ. ಅಷ್ಟೊಂದು ಎಲ್ಲದನ್ನು ನಾನು ಹೆಲ್ಪ್ ಮಾಡ್ಬೇಕಂತ ಏನಿಲ್ಲ, ತಾವು ಮಾಡ್ಕೋತಾರೆ. ಅದೊಂದು ಈಗಿಂದನೇ ಕಲಿಸಿದೀನಿ ಅಂಥವನ್ನೆಲ್ಲ. ಇಲ್ಲಾಂದರೆ ಎಲ್ಲ ನಾವೇ ಮಾಡೋದಂದ್ರೆ ಕಷ್ಟ ಆಕೈತಿ ಮುಂದೆ. ಸ್ನೇಹಿತರೆ, ಈಗ ಎಲ್ಲ ಬೆಳಗಿಂದು ಅದೆಲ್ಲ ಕ್ಲೀನಿಂಗ್ ಕೆಲಸ ಎಲ್ಲ ಮುಗೀತು. ಈಗ ಮನೆ ತನಗ ಇವತ್ತು ಡಬ್ಬಿಗೆ ತನಸಲ್ಲಿರು ಸಬ್ಬಸ್ಗೆ ತೊಗೊಂಬಂದಾರೆ ಯಜಮಾನ್ರು. ಸಬ್ಬಸ್ಗೆ ಚಿತ್ರಾನ್ನ ಮಾಡ್ತೀನಿ. ಹಾಗಾಗಿ ಎಲ್ಲ ಇಟ್ಟು ಹೋಗಿ ಜಾಕ ಮಾಡ್ಕೊಂಡು ಬರ್ತೀನಿ ರೀ. ಈ ಕಡೆ ಏನಾಗುತ್ತೆ, ಆ ಕಡೆ ಏನಾದ್ರು ಜಾಕ ಆಗುತ್ತೆ. ಆಮೇಲೆ ಬಂದು ಇದನ್ನ ಚಿತ್ರಾನ್ನ ಮಾಡೋದು. ತಿನ್ನಕ್ಕೆ ನಾಚರ ಬೇರೆ ಏನಾದ್ರು ಮಾಡ್ಬೇಕ್ರಿ. ಮನ ಸ್ನೇಹಿತರೆ, ಈಗ ನೋಡ್ರಿ ಜಾಗ ಎಲ್ಲ ಆಯಿತು. ಪೂಜೆ ಮಾಡಬೇಕು. ಫಸ್ಟ್ ನೀರು ತಗೊಳ್ಳಿ, ಕುಡಕ್ಕೆ ನೀರು ಕೊಡೋದು. ತನಗೂ ನೀರು ತನಗೆ ಜಾಗ ಮಾಡಿಸಿ ಆಮೇಲೆ ಅವ್ರಿಗೆ ಬಾಕ್ಸಿಗೆ ನಾಷ್ಟಕ ಮಾಡ್ಬೇಕು. ನಾನು ಫಸ್ಟು ಬೆಳಿಗ್ಗೆ ಎದ್ಬಿಟ್ಲೆ ದಿನ ಇದೊಂದು ಬೇಸರದ ಕೆಲಸ. ನನಗೆ ನೀರು ಇಡೋದು 3 ಸರಿ ನೀರು ಇಡಬೇಕು. ಈಗ 2 ಸರಿ ನೀರು ಹಾಕಿ ಈಗ ಮನೆಗೆ ಹಾಕಿ ಈಗ 3ನೇ ಸರಿ ತನಗಿಟ್ಟಿಂದ ಅವನಿಗೆ ಒಂದು ಜಾಗ ಮಾಡಿದ್ರೆ ಇದೊಂದು ದೊಡ್ಡ ಕೆಲಸ ಹಿಂದೋಗ್ತ ಅಂತ. ಆಮೇಲೆ ಮತ್ತೆ ಬಟ್ಟೆ ಒಗೆಯೋದು ಒಂದು ದೊಡ್ಡ ಕೆಲಸ. ಅಡುಗೆ ಮಾಡೋದೇ ನಾವು ಕಷ್ಟ ಅಲ್ಲ ನನಗೆ. ಅಡುಗೆ ಎಷ್ಟು ಮಾಡೋದು ಮಾಡ್ತೀನಿ. ಬಟ್ಟೆ ಒಗೆಯೋದು ಆಗದೆ ಇರೋ ಕೆಲಸ ಭಾಳ ಇರಿಟೇಟಿಂಗ್ ಕೆಲಸ. ಬಟ್ಟೆ ಒಗೆಯೋದು ಅನಿವಾರ್ಯ ಮಾಡಬೇಕು. ತನ್ಮೇಲೆ ನೀರು ಅನ್ನ ಆಗೈತೆ. ಅರಿಶಿನ ನೀರು ಕೊದ್ದು ಬಾದಾಮಿ ನೆನೆಸಿಟ್ಟಿದ್ದೆ. ಅವ್ರಿಗೆ ತಿಂತಾರಂತೇಳಿ ಕೊಟ್ಟಿನ್ರಿ. ಇಬ್ಬರು ತಿಂದರು. ನಮ್ಮನೆ ದಿನ ಬರೋ ಅತಿಥಿ ಬಂದಾಳ. ಇವತ್ತು ವಾತಾವರಣ ಎಷ್ಟು ಚಂದ ಇತ್ತು ರೀ. ಬೆಳಗ್ಗೆಯಿಂದ ಥಂಡಿ ಒಂಥರ ಮಾಡಾದ ವಾತಾವರಣ ಇತ್ತು. ಈಗ ಸೂರ್ಯದೇವ ಈಗ ಬಂದಾನ. ತಣ್ಣ ಗಾಳಿ ಬಿಸೈತೆ. ಒಟ್ಟಿನಲ್ಲಿ ಚಂದ ಐತ್ರಿ ವಾತಾವರಣ. ಅಂದ್ರೆ ಆರಾಮಿದ್ದವ್ರಿಗೆ ಚಂದ ಐತಿ, ಆರಾಮಿಲ್ಲದವರಿಗೆ ಕಷ್ಟ. ನೆಗಡಿ ಕೆಮ್ಮು ಇದ್ದವ್ರಿಗೆ. ಇದೊಂದು ಏನೋ ಹೇಳಾಗತ್ತೈತಿ ನೋಡ್ರಿ. ಇಲ್ಲೇ ಬಾದಾಮಿ ತಿಂದೈತಿ, ಅಲ್ಲಿ ಸಿಪ್ಪಿ ಹಾಕೈತಿ. ಅದಕ್ಕೆ ಎತ್ತಾಗ ಸಾಲ್ತಾವು ಸಿಪ್ಪಿ. ಹಾಂ, ಚಪಾತಿ ತಿಂದೈತೆ. ಹಳದಿ ಚಪಾತಿ ತಿಂದೈತೆ. ಇದು ಊಸ್ ಮಾಡ್ತೀನಿ ಹೇಳಕ್ಕೆ ನಿಂಗೆ ಗೊತ್ತಲ್ಲ. ಸಲ್ಮೈ ಹೇಳ ಮೇಲೆ ಊಸ್ ಮಾಡ್ತೀನಿ ಯಾಕಂತ ನಾವ ಎಬ್ಬಿಸ್ಬೇಕು. ನಿಮ್ಗೆ ಹಿಡ್ಕೊಂಡು ನೀವ ನನ್ನ ಕೈ 2 ಕೈಲಿ ಬಿಸಿಲು ನೋಡ್ರಿ. ಇಲ್ಲಿ ಬಂದ ಎಸ್ ಹೋಗಿ ಮಾಡ್ತಾನ ಹೇಳ ಮೇಲೆ. ಇಲ್ಲ ಇಲ್ಲ
ಸ್ನೇಹಿತರೆ ನೋಡಿರಿ, ಅವಲಕ್ಕಿಗೆ ತವಸಿ ಚಿತ್ರಾನ್ನಕ್ಕೆ ಎಲ್ಲ ಹೆಚ್ಚಿಟ್ಟಿನಿ. ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಟೊಮೆಟೊ, ಕರಿಬೇವು ಎಲ್ಲ ಹೆಚ್ಚಿ ಇಟ್ಟಿನ ಆಗೈತ್ರಿ. ತನಗೂ ಜಳಕ ಮಾಡ್ಕೊಂಬಂದೆ. ಡ್ರೆಸ್ ಹಾಕೊಳಕತ್ತಾರೆ ಇಬ್ಬರೂ. ಸಬ್ಬಸ್ಗಿನ್ನ ಸ್ವಚ್ಛ ಮಾಡಿಕೊಂಡು ತೊಳ್ಕೊಂಬಂದಿರ್ತೀನಿ. ಈಗ ಇದನ್ನು ಕಟ್ ಮಾಡ್ಬೇಕ್ರಿ ಸಣ್ಣಾಗಿ. ಇದು ಹಿಂಗದ ಉದ್ದುದು ಇನ್ನೂ ಚೊಡ್ ಇನ್ನೂ ಕಡ್ಡಿ ಬಿಡ್ಬೇಕ್ರಿ. ಆದ್ರೆ ಇವರು ಜಗಳ ಮಾಡ್ತಾರೆ ಕಡ್ಡಿ ತಿನ್ನೋಕೆ. ಹಾಗಾಗಿ ಸ್ವಲ್ಪ ತೆಗ್ದೀನಿ, ಒಂಚೂರು ಪ್ರಮಾಣದೊಳಗೆ ಇರ್ತೀನಿ ಅಷ್ಟೇ. ಸಣ್ಣಗೆ ಹೆಚ್ಚಿಡೋಣ. ಮಸ್ತ್ ಆಗುತ್ತೆ ರೀ ಹಂಗೆ ಅನ್ನ ಕೊಡೋದ್ರಿಂದ. ಈ ಥರ ಸೊಪ್ಪು ಗಿಪ್ಪು ಸೇರಿಸಿ ಕೊಡೋದ್ರಿಂದ ಕಲರ್ಫುಲ್ಲಾಗಿ ಭಾರಿ ಮಸ್ತ್ ಇರುತ್ತೆ. ನಿಂಬೆಹಣ್ಣು ಬೇಕು. ಈಗ ನಿಂಬೆಹಣ್ಣು ಐತೆ ಮನೆಗೆ ಆಯ್ತು. ಐಡಿಯಾ ಇದ್ದಿದ್ದು ಚಪಾತಿ ಪಲ್ಯ ಮಾಡ್ಕೊಳ್ಳೋದು. ಹಂಗಾದ್ರೆ ಇವತ್ತು ಮಧ್ಯಾಹ್ನ ಮಾಡಿದ್ರೆ ಆಯ್ತು ಅಂತ ನಾನು ತಪ್ಪಿಸಿದ್ರಿ. ಇದು ಬಿಟ್ಟಂಗೆಲ್ಲ ಮತ್ತೆಲ್ಲ ಎಲ್ಲೋ ಎಲ್ಲ ಆಗ್ಬಿಡ್ಬೇಕು. ಸೊಪ್ಪು ಭೀ ಇಷ್ಟ ಆಗುತ್ತೆ. ಫ್ರೆಶ್ ಇದ್ದಾಗ ಮಾಡ್ತೀನಿ ಒಂದು ಚಲೋ. ಈಗ ಮಾಡ ಈಗ ನೋಡ್ರಿ, ಎಣ್ಣೆ ಹಾಕಿನಿ, ಜೀರಿಗೆ, ಸಾಸಿವೆ ಹಾಕಿನಿ, ಈಗ ಶೇಂಗಾ ಕಾಳು. ಇವು ಈಗ ಅವಲಕ್ಕಿ ಮಾಡಕ್ಕೆ ಹೋಗ್ಬೇಕು. ಇಲ್ಲೇ ಇಟ್ಕೊತೀನಿ. ಏನು ಗೊತ್ತ್ರಿ, ಚಿತ್ರಾನ್ನಕ್ಕೆ ಇದು ರೀ ಬೆಳ್ಳುಳ್ಳಿ ಸ್ವಲ್ಪ ಕ್ರಷ್ ಮಾಡಿ ಹಾಕಬೇಕು, ಇಲ್ಲ ಸಣ್ಣಗೆ ಕಟ್ ಮಾಡಿ ಹಾಕಬೇಕು. ಭಾರಿ ಮಸ್ತ್ ಟೇಸ್ಟ್ ಕೊಡ್ತೈತಿ. ನಾ ಇದಕ್ಕೆ ಹಾಕಿರ್ತೀನಿ. ಇದಕ್ಕೆ ಸಣ್ಣಗೆ ಹೆಚ್ಚಿ ಬೆಳ್ಳುಳ್ಳಿ, ಸ್ವಲ್ಪ ಉಳ್ಳಾಗಡ್ಡಿ, ಒಂದೆರಡು ಮೆಣಸಿನ್ಕಾಯಿ ಸಾಕು. ಟೊಮೆಟೊ ಸ್ವಲ್ಪ ಹಾಕೋತೀವಿ. ಮತ್ತು ನಿಂಬೆ ಹುಳಿ ಹಾಕ್ಕೊಂಡು ಇಲ್ಲಿ ಬೇಡ. ನಾವು ಮಾಡುವಾಗ ಬೇಡ ತಂದು ನಿಂಗೆ ಇಷ್ಟ ಇದ್ರಪ್ಪ. ಇಲ್ಲ ಬೇಡ, ಹಿಂಗೆ ಮಾಡ್ತಿರ್ತೀನಿ ಅಲ್ರಿ. ಔಷಧಿ ಅದಕ್ಕೆ ಹಿಂಗೆ ಹೊಳ್ಬಿಡ್ತೀನಿ. ಹಿಂದೆ ಇರ್ತಾರೆ ನಮ್ಮ ಕೈಯಾಗ ಏನಾರು ಇರೋಲ್ಲ. ಬಿಸಿದಾರ ಇರಲಿ, ಚಾಕು, ಕತ್ರಿ ಇನ್ನೊಂದಿರ್ತೈತಿ. ಹಿಂದೆ ನಿಂತಿರ್ತಾರೆ ಅವತ್ತು. ಪಕ್ಕನೇ ಈಗ ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟಿವಂತೆ ಘಮ ಎಷ್ಟು ಮಸ್ತ್ ಬರೋದು. ಈಗ ನಾವು ಇದಕ್ಕೆ ಅರಿಶಿನ ಹಾಕೋಣ. ನೋಡ್ರೆಲ್ಲ ಮೆತ್ತಗಾಯಿತು ಟೊಮೆಟೊ ಎಲ್ಲ. ಈಗ ನೋಡ್ರಿ, ಇದೆಲ್ಲ ಇದ್ದೈತಿ ತರಕಾರಿ ಎಲ್ಲ. ಈಗ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ, ಇದು ಕುದಿಸೋದು ಬೇಡ್ರಿ. ಸೊಪ್ಪು ಮಿಕ್ಸ್ ಮಾಡಿ ಬಾರ್ಡರ್ ಸಿಕ್ಕಲ್ಲ ಸಾಕು ಆಫ್ ಮಾಡಬೇಕು ಗ್ಯಾಸ್. ಈಗ ನೋಡ್ರಿ, ನಾವು ನಾಲ್ಕು ಮಿಕ್ಸ್ ಮಾಡ್ಕೊಳ್ಳೋಣ. ಲಾಸ್ಟಿಗೆ ಇದೆಲ್ಲ ಕಲಸಿದ ಮೇಲೆ ನಿಂಬೆ ಹೊಡಿಯಬೇಕು ರೀ.
ಇದು ಅಕ್ಕಿ ಪೂರ್ತಿ ಸೋನಾ ಮಸೂರಿ ಅಲ್ರಿ, ಮಿಕ್ಸ್ ರೇಷನ್ ಅಕ್ಕಿ ಸೋನಾ ಮಸೂರಿ ಅಕ್ಕಿ ಮಿಕ್ಸ್ ಅನ್ನ ಇದು. ಯಜಮಾನ್ರಿಗೆ ಫೇವ್ರೇಟ್ ಅಂತಾರೆ ರೈಸ್ ಐಟಮ್, ಡಿಫ್ರೆಂಟ್ ಮಾಡಿಕೊಟ್ರೆ ನೋಡ್ರಿ. ಸೂಪರ್ ಆಯ್ತು. ಈಗ ನೋಡ್ರಿ 9:05 ಆಯ್ತು, ಎಲ್ಲ ಆಯಿತು. ನಾಷ್ಟಕ್ಕೆ ಅವಲಕ್ಕಿ ಮಾಡಿದ್ದೆ, ಇಬ್ಬರು ತಿನ್ನಕತ್ತಾರ. ನಂದು ನಾಷ್ಟ ಆಯಿತು, ಬಾಕ್ಸ್ ಎಲ್ಲ ಕಟ್ಟಿದೆ. ಸಬ್ಬಸಿಗೆ ಚಿತ್ರಾನ್ನ ಬರುತ್ತೆ 9:10, 9:15 ಹಿಂಗೆ ಬರ್ತಾವ್ರಿ ಇವ್ರು ವ್ಯಾನ್ಗಳು. ಕಲರ್ ಡ್ರೆಸ್ಸು ಬುಧವಾರ ನೋಡ್ರಿ. ವಾರ ಸತಿ ಹೇಳಿರ್ತೀನಿ ನಾನು, ಯಾವುದೋ ಓಲ್ಡ್ ವಿಡಿಯೋ ಇರಲ್ಲ ನಮ್ಮ ಕಡೆ, ಪ್ಲೇಸೇ ಇಲ್ಲ ಅಲ್ಲ ಮನು. ಏನು ತಿನ್ನಾಗತ್ತಪ್ಪ? ಮೊಸರು ಗುರ ಹಿಂಡಿ ಚಟ್ನಿ. ಮಿಕ್ಸ್ ಮಾಡ್ಕೊ. ಸೂಪರ್ ಮಗನೇ. ಹಾಲು ಇಲ್ದಾರ ತಿಂತಲ್ಲ ಹಂಗೆ ತಿಂತಾನೆ ನಮ್ಮನು. ಈಗ ನೋಡ್ರಿ ಮಧ್ಯಾಹ್ನ ಊಟಕ್ಕೆ ಹೆಸರು ಕಾಳು ಸಾರು, ನಿನ್ನೆ ಮಾಡಿದ ರೊಟ್ಟಿ ಇದು ಹಾಕ್ಕೊಂಡು ಮಸ್ತಾಗಿ ಬಡಿತಾರೆ ನಮ್ಮ ಯಜಮಾನ್. ನಿನಗೆ ನನಗೂ ಬಿಡ್ರಿ ಅಂತಾನೆ ನೋಡಿದ್ರು ಸಬ್ಬಸಿಗೆ ರೈಸ್. ಹಂಗೆ ಉಸ್ಕೊಂಡಲ್ಲ ಸಬ್ಬಸಿಗೆ ರೈಸ್, ಮೊಸರು ಗುರ ಚಟ್ನಿ ಇದ್ರೆ. ಊಟ ಮಾಡೋಣ ಕಂದ ಸಾರು ನೋಡು. ಹೆಸರು ಕಾಳು ಸಾರು ಇದನ್ನು ರುಚಿ ರೀ. ಹೆಸರು ಕಾಳು ಸಾರು ನಾವು ಸ್ವಂತ ಮಾಡಿದ್ಯೋ, ಈಟಿದ್ದಾಗಿಂದ ಕಲ್ತೀನಿ ಅಡುಗೆ ಮಾಡೋದನ್ನ. ಏನಂತ ನಿನ್ನ ಮಗ ಫೋನ್ ನೋಡ್ಕಲ್ತೆ ಹಂಗೆ ಮಾಡಿ ಅಂತಾನೆ. ನೋಡ್ಕೊಂಡು ಮಾಡ್ತೀನಿ ಬೇಕಾದ್ರೆ. ರಸಗುಲ್ಲ ಮಾಡ್ಕೊಡ್ರಿ. ಲೀಟ್ರ್ ಹಾಲು ತೊಂಬರಿ. ಗಟ್ಟಿ ಅಂತ ತಂದ್ಕೊಡ್ರಿ ಅವ್ರಿಗೆ ರಸಗುಲ್ಲ ಅಂತ. ಫಸ್ಟ್ ಟೈಮ್ ಮಾಡಿ ಕಪ್ಪಾಗಲ್ಲ. ಬನ್ನಲ್ಲ ಮೊಟ್ಟೆ ಇದು, ಬ್ರೆಡ್ ಆಮ್ಲೆಟ್ ಅಲ್ಲ ಸಾರಿ ಮೊಟ್ಟೆ ಪಡ್ಡು, ಮೊಟ್ಟೆ ಬ್ರೆಡ್, ಮೊಟ್ಟೆ ಬನ್ನ, ಮೊಟ್ಟೆ ಬನ್ನಲ್ಲ. ಏನು ಮಾತಾಡ್ತಿರಲ್ಲ, ಮೊಟ್ಟೆ ಪಡ್ಡು ಇದು. ಆಮ್ಲೆಟ್ನ ಪಡ್ಡು ಥರ ಹಾಕಿದ್ರಿ ನಾವು. ಸೇಮ್ ಮೊಟ್ಟೆ ಪಡ್ಡ ಕರೆಕ್ಟ್ ಅದು. ಒಗ್ಗರಣೆ ಹಾಕೋ ಇದು ಇರ್ತಲ್ರಿ. ಬನ್ ಹೆಂಗಾಗುತ್ತಾ? ಬನ್ ಮೈದಾ ಹಾಕಿರ್ಬೇಕು, ಬನ್ ಆಗುತ್ತಾ? ಹಂಗಲ್ಲ, ಶೇಪ್ ಹೇಳಿನಿ. ಆಮ್ಲೆಟ್ ಹಾಕೋ ಬದಲು ಹಿಂಗೆ ದಪ್ಪಾಗ ಒಗ್ಗರಣೆ ಕೊಡೋದು ಇರ್ತಲ್ರಿ, ಅದು ಏನಂತೀನಿ ಅದಕ್ಕೆ? ಒಗ್ಗರಣೆ ಸೌಟೊಳಗೆ ಸ್ಪೆಷಲ್. ಬಟ್ ಮಕ್ಕಳಿಗೆ ಈ ಥರ ಹೊಸ ಏನು ಮಾಡ್ಕೊಟ್ಟು ತಿಂತಾರೆ. ಹಾಗಾಗಿ ನಮ್ಮ ಮನೆಗೆ ತಗೊಂಡು ತಿಂದೆ. ಅಲ್ಲೇ ಖಾಲಿ ಹಾಕ್ರಿ ನಮ್ಮ ಮನೊಂದು. ಕಡಕ್ ರೊಟ್ಟಿ, ಇದು ಹೆಸರು ಕಾಳು ದಾಲನ ಬೇರೆ ಐತಿ, ಮಧ್ಯಾಹ್ನದಾಗಿದೆ. ಇನ್ನೂ ಹೊಟ್ಟೆ ಹಚ್ತಿಲ್ಲ, ಅಷ್ಟು ಉಂಡ್ಬಿಟ್ಟಿನ ಹೆಂಡ್ತಿ. ರೊಟ್ಟಿ ಸರ್ ಊಟ ಮಾಡಿದ್ರೆ ಜಲ್ದಿ ಹಸಿವಾಗಂಗಿಲ್ಲ. ಅನ್ನ ಸರ್ ಅದು ಇದು ಹಿಂಗೆ ಕದೀನಿ ಅಂದ್ರೆ ನೆಗಡಿ ಆಗಿದೆಯಲ್ಲ, ಅವ್ನಿಗೆ ಯಾವ್ದು ರುಚಿ ಹತ್ತಾಗತ್ತಿಲ್ಲ ಅನ್ಸುತ್ತೆ. ಒಂದು ನೆಗಡ್ರಿ ಕ್ಲೈಮೇಟ್, ಒಂದು ವಾತಾವರಣ ಏಕದಮ್ ಚೇಂಜ್ ಆಗಿಬಿಡ್ತೈತೆ. ಊಟ ಮಾಡಬಾರ್ದು ಅವನು ಹೊಲಸ. ಬರ್ರಿ ಊಟ ಮಾಡೋಣ. ಸಾರು ಬರೀ ಆಗೈತಿ, ಹಾಕು. ಕಡಕ್ ರೊಟ್ಟಿ ಸಾರು ಭಾರಿ ಸ್ವಲ್ಪ ಆಡಿಸ್ತಾ ಹೌದು. ಸ್ನೇಹಿತರೆ, ಇವತ್ತು ಅಪರೂಪಕ್ಕ ನಮ್ಮ ಯಜಮಾನ್ರು 9:30 ಒಳಗೆ ಬಂದಾರ. 9:30 ಏನು ಮಾಡ್ರಿ, ಕೆಲಸ ಇರುತ್ತೆ. ಬಾಂಡೆ ತೊಳೆದು 9:16 ಬಂದಾರ, 14 ಬಂದಾರ ನೋಡ್ರಿ. ನಮ್ಮ ತನ್ಮಯ ಟೈಮ್ ನೆನ್ಪಿಟ್ಟಾರ. ಎಷ್ಟಾಗೈತೆ ಅಪ್ಪಾಜಿ? 9:14. ನಮ್ಮ ತನ್ಮಯ ಟೈಮ್ ನೆನ್ಪಿಟ್ರಿ. ಏನು ಪಪ್ಪ ಇವತ್ತು
ಫೋನ್ ನೋಡಿ 9:14 ಬಂದ್ಬಿಟ್ಟು ನಾನು ಖುಷಿ ಪಟ್ಟಂತ ಭಾಳ ಅಂದ್ರೆ ದೀಪಾವಳಿ ಹಬ್ಬ ಅಲ್ಲ, ಗಿರಾಕಿ ಕಮ್ಮಿ ಮತ್ತೆಲ್ಲ ಸುಟ್ಟಿ ಈಗ ಕಮ್ಮಿ ಇತ್ತು. ಅದು ಬಡ ಬಂದ್ ಮಾಡಿ ಬನ್ನಿ. ಅಂಗಡಿ ವ್ಯಾಪಾರ ಮಾಡಿ ಟೆನ್ಷನ್ ಆಗಲ್ಲ, ರಾತ್ರಿ ತೊಳಿಬೇಕಲ್ಲ ಗೊತ್ತಿತ್ತಲ್ಲ, ಹಾಗಾಗಿ ಅದ್ರ ಫಾಸ್ಟ್ ಮಾಡಿ ಬೇಗ ಬಂದಿರಿ. ಭಾಳ ದಿನ ಆಗಿತ್ತು ರಾತ್ರಿ ಈ ಥರ ಒಟ್ಟಿಗೆ ಊಟ ಮಾಡೋದು. ಏನಾಯ್ತು ಅಂದ್ರೆ ನಾ ಬರ್ರಿ ಇವರಿಬ್ಬರು ನಿಧಿ ತರ್ಕೊಂಡು ಹೋಗ್ತಿಲ್ರಿ ಈಗ, ಅದ್ರ ಸಪ್ನೆ ಗಿಡ ಹೋಗೋದಲ್ರಿ, ಜಲ್ದಿ ಮಕ್ಕೊಂಡ್ಬಿಟ್ಟಿದ್ರೆ ಇವತ್ತು ಸಿಕ್ಕಾರ ಊಟಕ್ಕೆ ಎಲ್ಲರೂ ಸೇರಿ ಊಟ ಮಾಡಾಕತ್ತೀವಿ. ರೊಟ್ಟಿ ಸಾರು ಆಮ್ಲೆಟ್. ದೀಪಾವಳಿಗೆ ಮಾಡ್ತೇವೆ. ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ಮಧ್ಯಾಹ್ನ ಊಟ ಆದಮೇಲೆ ಸಂಜೆ ಯಾವುದೇ ಕ್ಲಿಪ್ ತಗೊಳ್ಳಿಲ್ಲ ನಾನು. ಈಗ ನೋಡ್ರಿ ಎಲ್ಲರೂ ನಿನ್ನೆ ಲಾಗ್ನಾಗ ಮತ್ತು ಮೊನ್ನೆ ಲಾಗ್ನಾಗ ಮನ್ವಿತನ ರಿಸಲ್ಟ್ ಎಲ್ಲ ಬಂದಿರೋಂಥ ಏನಾದರೂ ಲಾಗ್ ಶೇರ್ ಮಾಡಿದ್ನಿ ಅಂದ್ರೆ ನಾನು ಒಂದು ರಿಸಲ್ಟ್ನ ಎಲ್ಲರೂ ಕೇಳೋದು ಅವ್ನಿಗೆ ಯಾವ ಥರ ಓದಿಸ್ತೀರಿ ಅಂಥೇಳಿ ಕೇಳಿರ್ತೀರಿ. ಹಾಗೆ ಒಂದು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಅವಾರ್ಡ್ ಬಂದಾಗ, ಆಮೇಲೆ ಅಬ್ದುಲ್ ಕಲಾಂ ವರ್ಲ್ಡ್ ರೆಕಾರ್ಡು ಅದು ಬಂದಾಗ ಕೂಡ ಅವೆರಡರದ್ದು ಯಾವ ಥರ ಅವ್ನಿಗೆ ಪ್ರಿಪೇರ್ ಮಾಡಿದರೆ, ಹೆಂಗೆ ಓದಿಸ್ತಿದ್ರಿ, ಯಾವೆಲ್ಲ ಟಾಪಿಕ್ಸ್ ಓದಿಸ್ತಿದ್ರಿ, ಯಾವ ರೀತಿ ಹೇಳ್ಕೊಡ್ತಿದ್ರಿ ಅಂತೇಳಿ ಕಮೆಂಟ್ ಮಾಡಾಕತ್ತೀರಿ. ಒಬ್ಬರಲ್ಲ ಸುಮಾರು ಜನ ಕಮೆಂಟ್ ಮಾಡಿರಿ. ನಾನು ಇದ್ರ ಬಗ್ಗೆ ವಿಡಿಯೋ ಅಂತೂ ಈಗ ಒಂದು 2 ವರ್ಷದಿಂದನೇ ಶೇರ್ ಮಾಡಿದ್ದೀನಿ. ಆದರೆ ಅದೆಲ್ಲ ಅವಾಗ ನೋಡಿದ್ರೆಲ್ಲ ವ್ಯೂವರ್ಸ್ ಈಗಿರೋದಿಲ್ಲ, ಈಗ ಮತ್ತೆ ಹೊಸ್ದಾಗಿ ಬಂದಿರ್ತಾರೆ ಎಷ್ಟೋ ಜನ. ಹಾಗಾಗಿ ಅವ್ರಿಗೋಸ್ಕರ ನಾನು ಇದನ್ನ ಶೇರ್ ಮಾಡ್ಕೊತೀನಿ. ಮತ್ತು ಮೊನ್ನೆ 3 ದಿನದಿಂದ ಲಾಗಿಗೆ ಕಮೆಂಟ್ ಬಂದವು ಈ ವಿಷಯವಾಗಿ. ಹಾಗಾಗಿ ನಾನು ಹೇಳಿದ್ದೆ ನಾಳೆ ಲಾಗ್ನ ಶೇರ್ ಮಾಡ್ತೀನಿ ಅಂತೇಳಿ. ಏನೇ ಇಲ್ಲ, ಏಕೆ ಅದೇ ಸೌಂಡ್ ಮಾಡ್ಬಿಡ ಸುಮ್ಮನಿರ್ಕಂತ. ಅದು ನಾನು ಯಾವ ರೀತಿ ಟಾಪಿಕ್ಸ್ ಬಗ್ಗೆ ಅದೆಲ್ಲ ವಿಡಿಯೋ ಆಲ್ರೆಡಿ ಐತಿ, ನಾನು ಅದೇನು ಹೇಳೋದಿಲ್ಲ. ನೀವು ಯಾವ್ದ್ರ ಮೇಲೆ ಮಾಡಿಸಿದ್ರೂ ನಡೀತೈತಿ. ಓದಿಸೋದು ರೀತಿ ಹೇಳ್ಬಿಡ್ತೀನಿ. ನಾನು ಯಾವ ಥರ ಹೇಳ್ಕೊಡ್ತಿದ್ದೆ, ಆ ಏಜ್ನಾಗ ಯಾವ ಥರ ಹೇಳ್ಕೊಟ್ರಿ ಅಂತೇಳಿ ಕೇಳಿದರೆ, ಆ ಏಜ್ ನನಗೆ ಇಷ್ಟು ನಾನು ಈಗ ಸೋಷಲ್ ಮೀಡ್ಯಾದಾಗ ಹಿಂಗೆಲ್ಲ ಇದೆಲ್ಲ ಇಷ್ಟು ಕೂಡ ನನಗೆ ಏನೂ ಬರ್ತಿದ್ದಿಲ್ಲ. ಅವಾಗ ನಾವು ಮಾಡಿದೆ ಅದನ್ನ ಅವಾರ್ಡ್ ಅವ್ನಿಗೆ ಬರೋಂಗೆ ಅವ್ನಿಗೆಲ್ಲ ಪ್ರಿಪೇರ್ ಮಾಡಿದಾಗ ಏನಿಲ್ಲ, ನಾವು ಯಾವ ರೀತಿ ಓದ್ತಿದ್ವಿ ಆ ರೀತಿ ಓದಿಸ್ತಿದ್ರಿ. ಸಿಂಪಲ್ ಈಗ ನಾನು ಏನೆಲ್ಲ ಕಲಿಸ್ಬೇಕು ಅನ್ನೋದೊಂದು ಐಡಿಯಾ ಮಾಡಿಕೊಂಡು ಒಂದಿಷ್ಟು ಲಿಸ್ಟ್ ಮಾಡ್ಕೋತಿದ್ದೆ, ಯಾವೆಲ್ಲ ಟಾಪಿಕ್ಸ್ ಹೇಳ್ಕೊಡ್ಬೇಕು ಇವಾಗ ಅಂತೇಳಿ. ಅದಿಷ್ಟು ಲಿಸ್ಟ್ ಮಾಡ್ಕೊಂಡಿದ್ದ. ಒಂದೊಂದು ಟಾಪಿಕ್ ಈಗ ಉದಾಹರಣೆ ತೊಗೋಬೇಕಂದ್ರೆ, ಈಗ ನಾವೇನಾದರೂ ಭಾರತ ರತ್ನ ಅವಾರ್ಡ್ ವಿನ್ನರ್ಸ್ ನೇಮ್ಸ್ ಹೇಳ್ಬೇಕಪ್ಪ, ಒಂದು 20 ಮಂದಿದು ಕಲಿಸ್ಬೇಕು ಅವನಿಗೆ ಅಂದಾಗ ಅದನ್ನ ಲಿಸ್ಟ್ ಮಾಡಿಕೊಂಡು ಅವನಿಗೆ ಹೇಳ್ಕೊಡ್ಕೊತ ಬರ್ತಿದ್ದೆ. ಈಗ ಒಂದು ಟಾಪಿಕ್ ತೊಗೊಂಡಿದ್ದು, ಈಗ ಹೇಳಿದ್ದೀನಿ ನಿಮ್ಗೆ ಭಾರತ ಅವಾರ್ಡ್ ವಿನ್ನರ್ಸ್ದು ಒಂದು ಟಾಪಿಕ್. ಅದನ್ನು ಮುಂಜಾನೆ ಒಂದು ಸಾರಿ, ಎದ್ದುಗುಟ್ಲೆ ಒಂದು ಸಾರಿ, ಯಾವಾಗಾದ್ರೂ ಮಧ್ಯಾಹ್ನ ಊಟ ಅದಾದಮೇಲೆ ಫ್ರೀ ಇರ್ತಿದ್ದ. ಆಮೇಲೆ ಏನು ಕೇಳ್ರಿ, ಈಗ ಇಷ್ಟು ದೊಡ್ಡವಾಗಿ ಮಕ್ಕಳಿಗೆ ಅಂದರೂ ಇಷ್ಟು ಜಗ್ಗಕ್ಕೆ ಕಾಟ ಕೊಡ್ತಾರೆ ಇವರು. ಆವಾಗಷ್ಟು ಕಿರಿಕಿರಿ ಇರಲಿಲ್ಲ, ಸಣ್ಣವರಿದ್ದರೂ ಕೂಡ. ಈ ಸಣ್ಣ ಕೂಸಿದ್ದಾಗ ಮಾಡಿದ್ದೆ ನಾನು. ಅದು ಹೆಂಗೆ ಮಾಡ್ತೀನಿ ನನಗೆ ಗಾಬರಿ ಆಗತ್ತೀನಿ. ಅದನ್ನೆಲ್ಲ ನಾನು ಮಾಡೀನಂದ್ರೆ ಇವನು ತನ್ಮಯ ನಮ್ಮ ಮಧ್ಯಾಹ್ನ ಎಲ್ಲರದ್ದು ಊಟ ಆದಮೇಲೆ ಮಗಿಸ್ಬಿಟ್ಟು ಇವನಿಗೆ ಮಧ್ಯಾಹ್ನ ಒಂದು ಸರಿ ಹೇಳ್ಕೊಡ್ತಿದ್ದೆ, ಕಲಿಸ್ತಿದ್ದೆ. ನೆಕ್ಸ್ಟ್ ರಾತ್ರಿ ಹೇಳ್ತಿದ್ನಲ್ಲ, ರಾತ್ರಿ ಅಂದ್ರೆ ಬೇಗ ಮಲ್ಕೊಂಡ್ಬಿಡ್ತಿದ್ರಿ, ರಾತ್ರಿ ಏನು ಹೇಳ್ಕೊಡ್ತಿದ್ದಿಲ್ಲ ನಾನು. ಎದ್ದುಗುಟ್ಲೆ ಒಂದು ಸರಿ ಹೇಳ್ಕೊಡ್ತಿದ್ದೆ. ಆಮೇಲೆ ಇನ್ನೊಂದು ನಮ್ಮ ಟೈಮ್ ನೋಡ್ಕೊಂಡು ಮಾಡೋದಲ್ಲ, ಅವ್ರು ಯಾವಾಗ ಇಂಟ್ರೆಸ್ಟ್ ತೋರಿಸ್ತಾರಲ್ರಿ ಯಾವಾಗ ಅವ್ರಿಗೆ ಕರೆಕ್ಟಾಗಿ ನಿದ್ದೆ ಆಗಿದ್ದಿರಬೇಕು, ಆಟ ಆಡಿರ್ಬೇಕು. ಪೂರ್ತಿ ಅದನ್ನ ನಾವು ಏನು ಹೇಳ್ಕೊಡ್ತೀವಿ ಅದನ್ನು ಇಂಟ್ರೆಸ್ಟಿಂದ ಕೇಳ್ತಿರ್ಬೇಕು. ಆ ಥರ ಅವ್ರದ್ದು ಮೂಡು ನೋಡಿಕೊಂಡು ಹೇಳ್ಕೊಡಕತ್ತಿದ್ರೆ ಪಟ್ಟು ತಲೆಗಿಟ್ಕೋತಾರೆ ಮಕ್ಕಳು. ಆಮೇಲೆ ಇವನಿಗೂ ಅಷ್ಟೇ ಒಂದು ಟಾಪಿಕ್ ಚಾಲೂ ಮಾಡಿದ್ದೆ ನಾನು. ಇವತ್ತು ಒಂದು ಟಾಪಿಕ್ ತೊಗೊಂಡಿದ್ದೆ, 2 ದಿನ ಮುಗಿಸ್ಬಿಡ್ತಿದ್ದೆ. 2 ದಿನದಲ್ಲಿ ಎಲ್ಲ ಕವರ್ ಆಗಿರ್ತಿದ್ದೆ, ಪರ್ಫೆಕ್ಟಾಗಿ ಹೇಳ್ತಿದ್ದೆ. ಆ ಥರ ಅಂದ್ರೆ ಅವ್ನಿಗೆ ಸ್ವಲ್ಪ ನಾನು ಅನ್ನೋದಲ್ಲ, ನಾವು ಹೇಳಿದ್ರು ಕೂಡ ಅವ್ನು ನಂಗೆ ಭಾಳ ಜನ ಇದ್ದಾರೆ. ಆಮೇಲೆ ಡಾಕ್ಟ್ರು ಕೂಡ ಹೇಳಿದರು, ಕೆಲವೊಂದು ಮಕ್ಕಳಿಗೆ ಆ ಥರ IQ ಪವರ್ ಜಾಸ್ತಿ ಇರುತ್ತೆ ಮೇಡಮ್ ಅಂತೇಳಿ. ಹಂಗಾಗಿ ಒಂದೇ ಟಾಪಿಕ್ನ 2 ದಿನ, ಭಾಳ ಅಂದ್ರೆ 2 ದಿನ, ಸ್ವಲ್ಪ ದೊಡ್ಡ ದಿನ ಇರುತ್ತಂದ್ರೆ 3 ದಿನ ತೊಗೋತಾನೆ. ಆದರೆ ಆಲ್ಮೋಸ್ಟ್ 2 ದಿನದಲ್ಲಿ ಎಲ್ಲನೂ ಮುಗಿಸ್ತಿದ್ದೆ ನಾನು ಒಂದೊಂದು ಟಾಪಿಕ್ನ. ಅವಾಗ ಇನ್ನೂ ಏನು ಬರೆಯೋದೇನು ಇರಲಿಲ್ಲ ರೀ, ಇನ್ನೂ ದನೇ ತೊದಲು ಮಾತಾಡ್ತಿದ್ದ. ಅವ್ನು ಮಾತು ಬಂದಿದ್ದೆ ಲೇಟ್, 3 ವರ್ಷದ ನಂತರ ಮಾತು ಬಂದ ಅವ್ನಿಗೆ ಸ್ಪಷ್ಟವಾಗಿ. ಅವ್ನಿಗೆ ಅವೆಲ್ಲ ವಿಡಿಯೋಸ್ ಅದಾಗಬೇಕಂದ್ರೆ ನಿಮ್ಗೆ ಇಲ್ಲಿ ಮುಂದೆ ಹಾಕ್ತೀನಿ, ನೋಡ್ಕೊತ ಬರ್ರಿ ಏನೇನೆಲ್ಲ ಹೇಳ್ತಿದ್ದ ಅನ್ನೋದನ್ನು. ಅವ್ನು ಏಜ್ ಎಷ್ಟಿತ್ತು, ಅವ್ನು ಹೆಂಗಿದ್ದಾನ ಅವಾಗೆಲ್ಲ ಅಂತೇಳಿ ಒಂದಷ್ಟು ಏನೋ ಸ್ವೀಟ್ ಮೆಮೊರಿ ಅವೆಲ್ಲ ತೆಗೆದಿಟ್ಟೀನಿ ವಿಡಿಯೋಸ್ನ. ಆದರೆ ಅಷ್ಟೇ ರೀ. ಆಮೇಲೆ ಇಷ್ಟು ಟಾಪಿಕ್ಸು ಕಲಿಸ್ಬೇಕಂತ ಇಲ್ಲ,
ಅದು ಅಚೀವ್ಮೆಂಟ್ ಅನಿಸಿರ್ಬೇಕು, ಆ ರೀತಿಯಾಗಿ ಹೇಳ್ಕೊಡ್ಬೇಕು ನಾವು ಏನೋ ಒಂದು ಕಲಿಸಿದ್ರು ಮಕ್ಕಳಿಗೆ. ಈಗ ಒಂದೊಂದು ಮಕ್ಕಳು ಎಕ್ಸಸೈಸ್ ಡಿಫ್ರೆಂಟ್ ಆ ಏಜಿಗೆ ಅದು ಮಾಡೋಕ್ಕೆ ಸಾಧ್ಯ ಇಲ್ಲಪ್ಪ ಅನ್ನಂಗಿರುತ್ತೆ. ಅಂತಿಂಥ ಎಕ್ಸಸೈಸ್ ಎಲ್ಲ ಮಾಡ್ತಿರ್ತಾರೆ. ಶ್ಲೋಕ ಇಲ್ಲ ಇವು ಶ್ಲೋಕಗಳನ್ನ ಹೇಳ್ತಿರ್ತಾರೆ. ಡಾನ್ಸ್ ಆಯ್ತು, ಆಮೇಲೆ ಸ್ಪೀಡ್ ಒಳಗೆ ಸ್ಪೀಡ್ ಒಳಗೆ ರೀಸೈಟಿಂಗ್ ಮಾಡೋದು ಏನಾದರೂ ಸ್ಪೋರ್ಟ್ಸ್ ಆಯಿತು. ಒಟ್ಟಿನಲ್ಲಿ ಈ ರೀತಿ ರೆಕಾರ್ಡ್ನ ಬ್ರೇಕ್ ಮಾಡಿರ್ಬೇಕು ಅವರು ಆ ಒಂದು ಟಾಪಿಕ್ನಾಗ. ಈಗ ಆಲ್ರೆಡಿ ಒಬ್ಬರು ರೆಕಾರ್ಡ್ ಹೋಲ್ಡರ್ ಅದಾರಂದ್ರೆ ಅದನ್ನು ಬ್ರೇಕ್ ಮಾಡಿರ್ಬೇಕು. ಆ ರೀತಿಯಾಗಿ ಆಯ್ತಂದ್ರೆ ಅವರಲ್ಲಿನ ಸೆಲೆಕ್ಟ್ ಮಾಡ್ತಾರೆ. ಈ ರೀತಿ ಓದಿಸೋದಂದ್ರೆ ಹಿಂಗೆ ಓದಿಸ್ತಿದ್ದಿದ್ದು ನಾನು. ಅದರ ಸರಿ ಸಹಜ ಏನಂತಿದ್ದೆ ನಾವು ಶಾಲೆಯಲ್ಲಿ ಓದುವಾಗೆಲ್ಲ ಚಡಿ ಛಮ ಛಮ ವಿದ್ಯೆ ಘಮ ಘಮ ಅಂತೇಳಿ ಹೊಡೆದ ಬೈದನ ಕಲ್ಸೋಕ್ಕಾಗಲ್ಲ. ನನಗಂತೂ ಕಾಮನ್, ನಾನು ಹೊಡೆಯೋದು ಕೇಳ್ರ ಒಂದೊಂದು ಸರಿ ಅಷ್ಟು ಬೇಗ ಹೇಳ್ತಾನಂದ್ರು ಒಂದೊಂದು ಸರಿ ಹೊಡೆಯೋದು ಸಹಜ. ಮಕ್ಕಳಿಗೆ ಏನಾದ್ರು ಒಂದು ಕಲ್ಸಾಕತ್ತೀವಿ ಅಂದಾಗ ಬರೀ ಮುದ್ದು ಮಾಡೇ ವರ್ಕ್ ಆಗಲ್ಲ ಎಲ್ಲ ಟೈಮ್ನ. ಒಂದೊಂದು ಸರಿ ರೇಗಬೇಕು, ಹೊಡಿಬೇಕು, ಸಿಟ್ಟು ಮಾಡಬೇಕು, ಎಲ್ಲ ಮಾಡ್ಬೇಕಾಕೈತಿ. ಒಟ್ಟಿನಲ್ಲಿ ಈ ಥರ ಅಂತ ನಾ ಕಲಿಸಿದ್ರಿ ಅದಲ್ಲ. ಒಂದೇನ ತಪ್ಪೇಳಿ ಕಪಾಲ ಬಂದ್ಬಿಡಲ್ಲ, ನಂದು ತಪ್ಪೇ ಒಂದು ಕಪಾಲ ಬಿಡಲ್ಲ. ಆದರೆ ಸ್ವಲ್ಪ ಹೊಡಿತಿದ್ದೆ, ಜೋರು ಹೊಡಿತಿದ್ದೆಲ್ಲ, ಬಟ್ ಒಂದು ಕಪಾಲ ತುಂಬ್ಕೊಡ್ತಿದ್ರಿ. ಓ ಮಮ್ಮಿ ಈ ಟೈಮ್ನಾಗ ಹಿಂಗೆ ಅಂತ ನೆನ್ಪಿಟ್ಕೋತಾರೆ. ಬಟ್ ನಾನು ಹೇಳ್ಕೊಟ್ಟು ಮೆಥಡ್ ಇದ್ದಾರೆ, ಈ ಥರ ಹೇಳ್ಕೊಡ್ತಿದ್ದೆ ಅಷ್ಟ ಅಲ್ಲಪ್ಪಾಜಿ. ಆಮೇಲೆ ಅದಾಗಿ ಒಂದು 6-7 ತಿಂಗಳಾದ್ಮೇಲೆ ಅವ್ನು LKG ಅಡ್ಮಿಷನ್ ಮಾಡಿಸಿದ್ದು ನಾವು. ಅವ್ನಿಗೆ ಅವೆರಡು ಅವಾರ್ಡ್ ಬಂದ ಮೇಲೆ ಹತ್ತತ್ರ ಡಿಸೆಂಬರ್ ಒಳಗೆ ಬಂದವ್ರಿ ಅವರಿಗೆ ಅವನಿಗೆ ಅವಾರ್ಡ್. ಡಿಸೆಂಬರ್ 1 ಜನವರಿಗೆ ಬಂದೈತಿ. ನೆಕ್ಸ್ಟ್ ಜೂನ್ಗೆ ಅಡ್ಮಿಷನ್ ಮಾಡಿಸಿವಿ ನಾವು. ಒಂದು 4-5 ತಿಂಗಳ ಕಳೆದ ಮೇಲೆ ಅವ್ನಿಗೆ LKG ಅಡ್ಮಿಷನ್ ಮಾಡಿಸಿದ್ದು. ಈ ರೀತಿಯಾಗಿ ಇತ್ತು. ಹಿಂಗೆ ಕಲಿಸ್ಬೋದು ಮಕ್ಕಳಿಗೆ ಈಸಿಯಾಗಿ. ಆದ್ರೆ ಅವ್ರಿಗೆ ಇಂಟ್ರೆಸ್ಟ್ ಕೊಡ್ಬೇಕು ರೀ. ಆ ಥರ ಇದ್ದಾಗ ಮಾತ್ರ ನೀವು ಹೇಳ್ಕೊಟ್ರಿ ಇಟ್ಕೋತಾರೆ ತಲೆಗೆ. ಸುಮ್ಮನೆ ಒತ್ತಾಯದ ಮೇಲೆಗೆ ಹೇಳ್ಕೊಡೋಕ್ಕಾಗಲ್ಲ. ಯಾಕಂದ್ರೆ ಅವ್ರ ತಲೆಗೆ ಇಟ್ಕೊಳ್ಳಲ್ಲ ಅದನ್ನು. ಅವ್ರ ಗಮನ ಎಲ್ಲೋ ಇರ್ತೈತಿ, ನಾವಿಲ್ಲಿ ಒದ್ರದ ಅಂದಾಗ ತಲೆಗೆ ಹೋಗೋದಿಲ್ಲ ಅದು. ಇಷ್ಟ ಸ್ನೇಹಿತರೆ, ನಂಗೆ ಗೊತ್ತಿರೋದು ನಾನು ಹೇಳ್ಕೊಟ್ಟಿರೋದು ಈ ರೀತಿಯಾಗಿ ಹೇಳೀನಿ. ನಿಮ್ಗೆ ಎಷ್ಟು ಹೆಲ್ಪ್ ಆಗುತ್ತೆ ನಂಗೆ ಗೊತ್ತಿಲ್ಲ, ಕೇಳಿದ್ರಂತೆ ಹೇಳೀನಿ. ಬರೀ ಈಗ ರಾತ್ರಿದು ಅಡುಗೆ ಮಾಡ್ಬೇಕು ನಾನು. ರಾತ್ರಿ ಅಡುಗೆಗೆ ಮಧ್ಯಾಹ್ನ ಮಾಡಿರುವಂಥ ಹೆಸರು ಕಾಳು ಸಿಕ್ಕಾಪಟ್ಟೆ ಐತ್ರಿ. ಇನ್ನು ಅನ್ನ ಐತ್ರಿ, ಕೆಂಪಿ ಮತ್ತು ನಮ್ಮ ಕೆಂಪಿ ಇವತ್ತು ಮಧ್ಯಾಹ್ನ ನಿದ್ದೆ ಮಾಡಿ ಮಾಡಿಲ್ಲ. ನಂಗೆ ನೆನಪು ಇಲ್ಲ ನೋಡು, ನೀವು ನಿದ್ದೆ ಮಾಡಿಲ್ಲ ಅನ್ಕೊಂಬಿಟ್ಟಿನ. ಬರೀ ಬವ್ವ ಬರ್ತಾರೆ ಅವಳಿಗೆ, ಬರೀ ಶೇಡು. ಸ್ನೇಹಿತರೆ, ಈ ಕ್ಲಿಪ್ಪಿಂಗು ಮಿಸ್ ಆಯಿತು. ಮಿಡ್ಲು ಬರಬೇಕಾಯ್ತು ಅಡುಗೆ ಮಾಡೋ ಟೈಮ್ನಾಗ. ಲಾಸ್ಟಿಗೆ ಆಗೈತಿ. ಇದಕ್ಕೆ ಏನಂತ ಹೇಳ್ತೀರಿ, ಒಂದು ಹೆಸರು ಹೇಳ್ರಿ. ನಾವಂತೂ ಎಗ್ ಆಮ್ಲೆಟ್ ಅಂತೀವಿ, ಎಗ್ ಪಡ್ಡು ಅಂತೀವಿ, ಮೊಟ್ಟೆ ಪಡ್ಡು ಅಂತೀವಿ. ಆದ್ರೆ ಪಡ್ಡು ಆಗಲ್ಲ ರೀ ಅದು, ಯಾಕಂದ್ರೆ ಇದಕ್ಕೆ ಒಗ್ಗರಣೆ ಬಾಣಲೆ ಒಳಗೆ ಹಾಕಿರ್ತೀವಿ. ಅದಕ್ಕೊಂದು ಕರೆಕ್ಟ್ ಹೆಸರು ಹೇಳ್ರಿ. ಆದರೆ ಈ ಥರ ಮಾಡಿದ್ರೆ ನಿಜ ಟೇಸ್ಟ್ ಭಾಳ ಡಿಫ್ರೆಂಟ್ ಇರುತ್ತೆ, ಭಾರಿ ಮಸ್ತ್ ಇರ್ತೈತಿ. ಮೊದಲೆಲ್ಲ ನಾವು ಪ್ರೆಗ್ನೆಂಟ್ ಇದ್ದಾಗ ನಾವು ಭಾಳ ಇಷ್ಟಪಡ್ತೈತಿ ಇದನ್ನ. ಯಜಮಾನ್ರು ದಿನ ಒಂದು ಟೈಮ್ ಹತ್ರ ಹಾಕ್ಕೊಡ್ತಿದ್ರು ಈ ಥರ. ಅದೇ ಇವತ್ತು ಮಾಡ್ಬೇಕಂತ ಅನ್ನಿಸ್ತು. ಹಾಗಾಗಿ ಮನ್ವಿತಾಗ ಏನಾದರೂ ಸ್ಪೆಷಲ್ ಮಾಡೋಣ ಅಂಥೇಳಿ ಇದು ಒಗ್ಗರಣೆ ಬಾಂಡೆ ಒಳಗೆ ಆಮ್ಲೆಟ್ ಹಾಕ್ಕೊಟ್ಟಿವಿ. ಸೂಪರಾಗಿ ಬಂದಿತ್ತು ಟೇಸ್ಟ್ ಮಾತ್ರ. ಇದನ್ನು ನಾನು ಶಾರ್ಟ್ ಒಳಗೆ ಶೇರ್ ಮಾಡ್ಕೊತೀನಿ ನೋಡಿರಿ, ಭಾರಿ ಮಸ್ತ್ ಬಂದೈತಿ. ಒಂದು ಸರಿ ಟ್ರೈ ಮಾಡಿ ನೋಡಿರಿ. ಯಾರಿಗೆ ಈ ಥರ ಮಾಡೋದು ಗೊತ್ತಿಲ್ಲ, ಸ್ವಲ್ಪ ಟೈಮ್ ತೊಗೋತೈತ್ರಿ. ಬೇಯಕ್ಕೆ ಯಾಕಂತ ದಪ್ಪಗೆ ಹಾಕಿರ್ತೀವಲ್ಲ, ಒಂಚೂರು ಟೈಮ್ ತೊಗೊಳ್ತೈತಿ. ಅದರ ಟೇಸ್ಟ್ ಮಾತ್ರ ಡಿಫ್ರೆಂಟಾಗಿ ಇರ್ತೈತೆ, ಭಾರಿ ಚಲೋ ಇರ್ತೈತಿ. ಈ ಲಾಗ್ ನಿಮ್ಗೆ ಯಾವ ಥರ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹೇಳ್ರಿ. ಇಲ್ಲಿಗೆ ಇವತ್ತಿನ ಲಾಗ್ ಮುಗಿಸ್ತೀನಿ. ಸಿಗ್ತೇನೆ ಮುಂದಿನ ಲಾಗಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.